ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಡಿ ಯಾರು ಎಲ್ಲಿ ಯಾವ ಕಡೆ ಹೋಗಿ ತಪ್ಪಿಸ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ವಂತೆ. ಎಲ್ರು ಲಾಕ್ ಆಗ್ಬಿಟ್ಟಿದ್ದಾರೆ. ಆ ಧನಲಕ್ಷ್ಮಿ ವಿಶಾಲ ಒಂದ್ ಕಡೆ ಆದ್ರೆ ಈ ಪದ್ದು ಇನ್ನೊಂದ್ ಕಡೆ. ಮುಗೀತು, ಎಲ್ರು ಕಥೆನೂ ಮುಗೀತು. ಸೂಪರ್ ಮಾಮ್, ಇವಾಗ ಏನ್ ಮಾಡ್ತಾಳೆ ಶ್ರಾವಣಿ? ಮನೆಯವರೆಲ್ಲ ಅವಮಾನ ಅನುಭವಿಸಿ ಬದುಕೋಕಾಗದೆ ಒದ್ದಾಡ್ತಿರುವಾಗ ಶ್ರಾವಣಿ ಅದನ್ನ ನೋಡ್ಕೊಂಡಿರ್ತಾಳ ಅಥವಾ ಸೋತು ಸಾಯ್ಬೇಕು ಅಂತ ಅನ್ಕೊಂತಾಳ? ಸಾಯ್ಬಾರ್ದು ಮಾಡಿ, ಅವಳು ಅಷ್ಟು ಸುಲಭವಾಗಿ ಸಾಯ್ಬಾರ್ದು. ನರಳಿ ನರಳಿ ಚಿತ್ರ ಹಿಂಸೆ ಅನುಭವಿಸಿ ಸಾಯ್ಬೇಕು. ಮಾಮ್, ನೀನು ಹೇಳ್ದಂಗೆ ಈ ಚಿಕ್ಕ ಪುಟ್ಟ ಶಿಕ್ಷೆ ಎಲ್ಲ ಅವಳಿಗೆ ಸಾಕಾಗಲ್ಲ ಮಾಮ್. ಅವಳಿಗೆ ಎಂಥ ಶಿಕ್ಷೆ ಕೊಡಬೇಕು ಅಂದ್ರೆ ನರ್ಕದಲ್ಲೂ ಆ ಶಿಕ್ಷೆ ಸಿಗಬಾರ್ದು. ನೀನು ಅಂತ ಶಿಕ್ಷೆ ಕೊಡಬೇಕು. ನೋಡ್ತಿರು ಮಾಡಿ, ಇನ್ನು ಮುಂದೆ ಅವಳು ನಡೆಯೋ ದಾರಿ ನರ್ಕದ ಕಡೆನೆ ಅವಳನ್ನ ಕರ್ಕೊಂಡು ಹೋಗುತ್ತೆ. ಇನ್ನು ದೊಡ್ಡ ದೊಡ್ಡ ಶಿಕ್ಷೆಗಳು ಅವಳಿಗೋಸ್ಕರ ಕಾಯ್ತಾ ಇದೆ. ಏನ್ ಮಾಮ, ಏನ್ ಶಿಕ್ಷೆ ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ಯಾಕೆ ಈ ಥರ ಆಗ್ತಿದೆ? ಮನಸ್ಸಲ್ಲಿ ಏನೋ ಒಂಥರ ಸಂಕಟ, ನೆಮ್ಮದಿನೇ ಇಲ್ಲ. ಏನಾದರೂ ಕೆಟ್ಟದಾಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗೆಲ್ಲ ಆಗ್ತಿದೆ? ನೋಡಿದ್ಯಾ ಬ್ರೋ, ಮೇಡಮ್ ಅವ್ರಿಗೆ ವೈರ್ಲೆಸ್ ಫೀಲಿಂಗು. ಅಲ್ಲಿ ಅವ್ರಿಗೆ ಕಷ್ಟ ಆಗ್ತಿದ್ರೆ ಇಲ್ಲಿ ಇವ್ರಿಗೆ ಸಂಕಟ ಆಗ್ತಿದೆ. ಸಂಕಟ ಆಗ್ಲಿ ಬ್ರೋ, ಅನ್ಭವಿಸ್ಲಿ. ಶ್ರಾವಣಿ ಮುಖದಲ್ಲಿ ಸಂಕಟ ನೋಡ್ತಿದ್ರೆ ನನಗೆ ಸಂತೋಷ ಆಗ್ತಿದೆ. ನನಗೂ ಅಷ್ಟೇ ಸಂತೋಷ. ಕಳ್ತನ ಮಾಡ್ಬಿಟ್ಟು ಓಡಾಟಕ್ಕೆ ಕೊಟ್ಬಿಟ್ಟಿದ್ದೀರಾ? ನನ್ನ ಸಲ ನನ್ ಕೊಟ್ಬಿಡಿ, ಇಲ್ಲಾಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಾವಂತವ್ರಲ್ಲ. ಅಲ್ಲಮ್ಮ, ಬಿದ್ದು ಏಟಾಗಿರುತ್ತೆ ಅಂತ ಸಹಾಯ ಮಾಡಕ್ ಬಂದ್ರೆ ನಮ್ಮನೆ ಕಳ್ರು ಅಂತೀಯ? ಅಯ್ಯಯ್ಯಯ್ಯೋ, ಏನೇ ಕೇಳೋರು ಯಾರು ಇಲ್ವಾ? ಇವ್ರು ನಿಂಗೆ ಸುಮ್ಮನೆ ಬಿಟ್ರೆ ಎಷ್ಟು ಏನಮ್ಮ ಸರ ಕೊರಳಲ್ಲಿ ಐತೆ, ಯಾಕೆ ಹಂಗ್ ಬಿಡಕತ್ತಾ ಇದ್ಯಾ? ಈ ಸಲ ಅಲ್ಲಪ್ಪ, ನನ್ ಗಂಡ ಲಕ್ಷ್ಮೀ ಡಾಲರ್ ಸರ ಕೊಡ್ಸಿದ, ಅದು ಕಣಪ್ಪ. ನೀನ್ ಕೆಳಗಡೆ ಬಿದ್ದಿದ್ದೆ. ನಾನು ಅನ್ಕೋನಲ್ಲ ಸರ್. ಕಳ್ರಲ್ಲ ಹಿಂಗೆ ಮಾತಾಡೋದು. ನಾನು ಕಳ್ತನ ಮಾಡೇ ಇಲ್ಲ ಅಂತ. ಗಾಡಿಯಲ್ಲಿ ಡ್ರಗ್ಸ್ ಆಗ್ತಾ ಇದೆಯಾ? ನಾನು ಬೇರೆ ಅಫೆನ್ಸ್ ಇದು. ಹೇಳಿ ಟೇಷನ್ಗೆ. ಮಾಡಿ ಎಲ್ರು ಒಟ್ಟಿಗೆ ಜೈಲಿಗೆ ಹೋಗ್ತಾರೆ. ಇಂಥ ಒಂದಿನಕ್ಕೋಸ್ಕರನೇ ಕಾಯ್ತಿದ್ದೆ. ಇದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಮಮ್, ಆದ್ರೆ ಮಿನಿಸ್ಟ್ರು ಮನೆಯವರು ಅಂತ ಏನಾದರೂ ಪೊಲೀಸ್ನವ್ರು ಬಿಟ್ಬಿಟ್ರೆ ಅವ್ರು? ನೋ ಚಾನ್ಸ್. ನಾನು ಬರೀ ದುಡ್ಡು ಮಾತ್ರ ಖರ್ಚು ಮಾಡಿಸಿಲ್ಲ, ರಾಜಕೀಯದಲ್ಲಿರೋ ದೊಡ್ಡ ದೊಡ್ಡ ತಲೆ ಕೈಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸಿದ್ದೀನಿ. ಅದು ಅಲ್ಲದೆ ಅವ್ರಿಗೆಲ್ಲ ಕೈ ತುಂಬಾ ದುಡ್ಡು ಕೊಟ್ಟಿದ್ದೀನಿ. ಯಾವ ಇನ್ಫ್ಲೂಯೆನ್ಸ್ಗೂ ಅವ್ರು ಬಗ್ಗಲ್ಲ. ಕೇಸ್ನ ಸ್ಟ್ರಾಂಗ್ ಮಾಡಿ ಎಲ್ರೂ ಜೈಲಿಗೆ ತಳ್ತಾರೆ. ಅಷ್ಟು ಮಾತ್ರ ಅಲ್ಲ, ವೀರುನ ಅವಮಾನ ಮಾಡೋದಕ್ಕೆ